ನನ್ನೆಲ್ಲ ಸ್ನೇಹಿತರಿಗೆ ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲಿಂದ ಸ್ವಾಗತ. ನಾನು ನಿಮ್ಮ ಅಶೋಕ್. ಸ್ನೇಹಿತರೆ, ಈ ದಿನ ನಾನು ಮೂಲಾಧಾರ ಚಕ್ರ ಆಕ್ಟಿವೇಶನ್ ಯಾವ ರೀತಿ ಮಾಡಬೇಕು, ಮೂಲಾಧಾರ ಚಕ್ರ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಚಕ್ರ ಅಂತಕ್ಕಂಥದ್ದು ನಮ್ಮ ದೇಹದ ಒಂದು ಅಂಗ ಅಂತಂದರೆ ತಪ್ಪಾಗಲಾರದು. ಅಂತಂದರೆ ನಮ್ಮ ದೇಹದ ಆಹಾರ ಜೀರ್ಣಕ್ರಿಯೆ, ಮಲಬದ್ಧತೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ತಲೆನೋವಿಗೆ ಸಂಬಂಧಪಟ್ಟಂತೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ಮ ಇಡೀ ದೇಹದ ಒಂದು ಅವಯವಗಳು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದನ್ನೇ ಚಕ್ರ ಆಕ್ಟಿವೇಶನ್ ಅಂತೀವಿ. ಅದು ಬಿಟ್ಟರೆ ಇದನ್ನು ಬೇರೆ ಅರ್ಥ ಏನೂ ಇರೋದಿಲ್ಲ. ಸ್ನೇಹಿತರೆ, ಮುಖ್ಯವಾಗಿ ನಾನು ನಿಮಗೆ ಇಲ್ಲಿ ಮೂಲಾಧಾರ ಚಕ್ರ ಅಂದರೆ ಏನು, ಅದನ್ನು ಯಾವ ರೀತಿ ಆಕ್ಟಿವೇಶನ್ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹೆಚ್ಚಿನದಾಗಿ ನಿಮಗೆ ಇನ್ನೂ ಮಾಹಿತಿ, ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಆಯುರ್ ಪ್ರಪಂಚವನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅದನ್ನು ಫಾಲೋಅಪ್ ಮಾಡ್ತಾ ಹೋದ್ರಲ್ಲಿ ವೀಡಿಯೋಸ್ ಎಲ್ಲ ಇದೆ. ಅದನ್ನು ನೀವು ನೋಡ್ತಾ ಹೋದರೆ ಹೆಚ್ಚಿನ ಆರೋಗ್ಯ ಮಾಹಿತಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಮೂಲಾಧಾರ ಚಕ್ರ ಅಂದರೆ ಏನು, ಅದು ಎಲ್ಲಿರುತ್ತೆ, ಒಂದೊಂದು ಚಕ್ರದ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೂಲಾಧಾರ ಚಕ್ರ ಮೊದಲಿಗೆ ತೆಗೆದುಕೊಳ್ಳೋಣ. ಮೂಲಾಧಾರ ಚಕ್ರ ಅಂತಂದರೆ ಮುಖ್ಯವಾಗಿ ನಮ್ಮ ಗುದದ್ವಾರದಲ್ಲಿ ಅಥವಾ ಮಲದ್ವಾರದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥದ್ದು, ಅಂತಂದರೆ ಸೊಂಟದಿಂದ ಕೆಳಗಡೆ ಬರ್ತಕ್ಕಂಥದ್ದೇ ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ. ಮೂಲ ಪ್ಲಸ್ ಆಧಾರ, ಮೂಲಾಧಾರ ಚಕ್ರ ಆಗುತ್ತೆ. ಆ ಉದ್ದೇಶದಿಂದ ನಾವಿಲ್ಲಿ ತಿಳಿಬೇಕಾಗಿರೋದು ಮುಖ್ಯವಾಗಿ ಏನು ಅಂತಂದರೆ, ಚಕ್ರ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ತಾರೆ. ಚಕ್ರ ಅಂದರೆ ಏನು ಅಂತ ನಿಮಗೆ ಗೊತ್ತೇ ಇರೋದಿಲ್ಲ. ಚಕ್ರ ಅಷ್ಟೇ ನೀವು ತಿಳ್ಕೊಂಡಿರ್ತೀರಿ, ಅದರಿಂದ ಏನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಇದೇ ಚಕ್ರ ನಿಮಗೆ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ. ನಮ್ಮ ಇಡೀ ನರಪುಂಜ, ಬ್ರೈನ್ ಟು ಸ್ಪೈನ್ ಎಲ್ಲಿ ನಮಗೆ ಬಂದು ಸೇರುತ್ತೆ, ಈ ನರಪುಂಜದ ಭಾಗವನ್ನೇ ನಾವು ಮೂಲಾಧಾರ ಚಕ್ರ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಚಿತ್ರದಲ್ಲಿ ಏನು ಬರುತ್ತೆ, ಇದೇ ಮೂಲಾಧಾರ ಚಕ್ರ. ಬ್ರೈನಿಂದ ಈ ಸ್ಪೈನ್ವರೆಗೂ ಕೂಡ ಬರ್ತದೆ ಈ ರೀತಿ. ಅಂತಂದರೆ ನಮಗೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಹೃದಯ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ ಚಕ್ರ, ಪಶ್ಚಿಮ ಮತ್ತು ಶಿಖ ಅಂತೇಳಿ ಬರುತ್ತೆ. ಅದ್ರ ಬಗ್ಗೆ ನಿಮಗೆ ಒಂದೊಂದೇ ಚಕ್ರದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಾವು ತಿಂತಕ್ಕಂಥ ಆಹಾರ ನಮಗೆ ಹೊರಗಡೆ ಹೋಗಬೇಕು. ಆದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಸರಿಯಾದ ಕ್ರಮಬದ್ಧತೆ ಇಲ್ಲದೆ ಹೋದಾಗ ಅದು ನಮಗೆ ತೊಂದರೆ ಕೊಡ್ತಾ ಹೋಗ್ತದೆ. ಮುಖ್ಯವಾಗಿ ಮೂಲಾಧಾರ ಚಕ್ರ ನಮಗೆ ತೊಂದರೆಗೊಳಪಡೋದು ಅಂತಂದರೆ ಮಲಬದ್ಧತೆಯಿಂದ. ನೀವು ಕೇಳಿದಿರಿ ಪೈಲ್ಸು, ಫಿಸ್ತುಲಾ ಮತ್ತು ಫಿಶರು, ಈ ರೀತಿ ನಮಗೇನು ನಾವು ಕೇಳ್ತಾ ಇದ್ದೀವಿ, ಇದು ಬರ್ತಕ್ಕಂಥದ್ದು ನಮಗೆ ಮೂಲಾಧಾರ ಚಕ್ರದಲ್ಲೇ ತೊಂದರೆ ತೋರಿಸ್ತಕ್ಕಂಥದ್ದು. ಆದರೆ ಈ ಪೈಲ್ಸು, ಫಿಸ್ತುಲಾ, ಫಿಶರು ಬರೋದಕ್ಕೆ ಮೂಲ ಕಾರಣ ನಾವು ತಿಂತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ವಿಷನೇ ಇದಕ್ಕೆ ಕಾರಣ ಆಗುತ್ತೆ. ಯಾವಾಗ ನಮ್ಗೆ ಆಹಾರ ಕ್ರಮ ಸರಿ ಇರೋದಿಲ್ವೋ ಆಗ ನಮಗೇನಾಗುತ್ತೆ, ಈ ಪೈಲ್ಸ್ ಬರ್ತಕ್ಕಂಥದ್ದು ಬರುತ್ತೆ. ಆದರೆ ನಾವು ಅದನ್ನು ಯೋಚನೆ ಮಾಡೋದಿಲ್ಲ. ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ನಾವು ಮಾಡಿಸ್ಕೊಳ್ತೀವಿ, ಮತ್ತು ತುಂಬ ಬಾಧೆಯನ್ನು ಪಡ್ತೀವಿ. ಎಷ್ಟೋ ಜನ ಸ್ನೇಹಿತರು ಆಪ್ರೇಷನ್ ಮಾಡಿಸ್ಕೊಳ್ತಾರೆ, ಕಷ್ಟವನ್ನು ಪಡ್ತಾರೆ. ಆದರೆ ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮಗೆ ಮುಖ್ಯವಾಗಿ ಮಣಿಪುರ ಚಕ್ರವನ್ನು ಕೂಡ ನಾವು ಆ್ಯಕ್ಟಿವ್ ಮಾಡಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೂಲಾಧಾರ ಚಕ್ರ ನಿಮಗೆ ತೊಂದರೆಗೊಳಗಾಗೋದೇ ಮಲಬದ್ಧತೆಯಿಂದ. ಈ ಒಂದಕ್ಕೊಂದು ಚಕ್ರಗಳಲ್ಲಿ ನಮಗೆ ಒಂದು ಕೊಂಡಿ ಇದೆ. ಅದನ್ನೆಲ್ಲವನ್ನು ನಾವು ಸರಿಪಡಿಸ್ಕೊಳ್ಬೇಕು ಅಂತಂದರೆ ನಾವು ಯಾವ ರೀತಿ ಈ ಮೂಲಾಧಾರ ಚಕ್ರನ ಸರಿಪಡಿಸ್ಕೊಳ್ಬೇಕು ಅಂತ ನಾವು ತಿಂತಕ್ಕಂಥ ಆಹಾರದಲ್ಲಿ ಸರಿಯಾದ ಒಂದು ಕ್ರಮವನ್ನು ಅನುಸರಿಸ್ಕೊಂಡಿದ್ದೆ ಆದರೆ ಮಲಬದ್ಧತೆ ಸಂಪೂರ್ಣವಾಗುತ್ತೆ. ಹೇಗೆ ಸರ್ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಏನು ಅದನ್ನು ರಹಸ್ಯ ಏನು ಅಂತಂದರೆ ಏನೂ ಇಲ್ಲ. ನೀವು ತಿಂತಕ್ಕಂಥ ಆಹಾರದಲ್ಲಿ ದಯವಿಟ್ಟು ಒಂದು ಕ್ರಮಬದ್ಧತೆ ಮಾಡಿಕೊಳ್ಳಿ. ಸರಿಯಾದ ಸಮಯವನ್ನು ಪಾಲನೆ ಮಾಡಿ, ಮೃದು ಆಹಾರವನ್ನು ತಿನ್ನಿ. ಸಾಧ್ಯವಾದಷ್ಟು ನಾನ್ ವೆಜ್ಜನ್ನು ಸ್ಟಾಪ್ ಮಾಡೋದನ್ನು ದಯವಿಟ್ಟು ರೂಢಿ ಮಾಡ್ಕೊಳ್ಳಿ. ಯಾಕೆಂತಂದರೆ ನಾನ್ ವೆಜ್ ನಿಮಗೆ ದೇಹದಲ್ಲಿ ಬೇಗ ಕರಗೋದಿಲ್ಲ, ಅದು ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಹಾಗೆ ರಾತ್ರಿ ಹೊತ್ತು ತಡವಾಗಿ ಮಲಗ್ತಕ್ಕಂಥದ್ದು, ಗಟ್ಟಿ ಗಟ್ಟಿ ಪದಾರ್ಥಗಳನ್ನು ತಿಂತಕ್ಕಂಥದ್ದು, ಸಮಯವಲ್ಲದ ಸಮಯದಲ್ಲಿ ನೀವು ಊಟವನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ನಿಮಗೆ ಆಹಾರ ಜೀರ್ಣಕ್ರಿಯೆ ವ್ಯತ್ಯಾಸ ಆಗಿ ಮಲಬದ್ಧತೆ ಹೆಚ್ಚಾಗಿ ಅದು ನಿಮಗೆ ಲಾಸ್ಟ್ ಮೂಲಾಧಾರ ಚಕ್ರದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅಂತಂದರೆ ಮಲಬದ್ಧತೆ ಭಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಅದು ಆಗೋದಿಲ್ಲ. ಸ್ನೇಹಿತರೆ, ಈ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಜಾಸ್ತಿ ಸಮಯ ನಿಮಗೇನು ಬೇಕಾಗಲ್ಲ. 2-3 ದಿನದಲ್ಲಿ ಅಷ್ಟೇ ನಿಮಗೆ ಅದನ್ನು ಆ್ಯಕ್ಟಿವ್ ಮಾಡ್ಬೋದು. ಹೇಗೆ ಅಂತಂದರೆ, ನಾವು ತಿಂತಕ್ಕಂಥ ಆಹಾರದಲ್ಲಿ 2 ಟೈಮ್ ಮಾಡ್ಕೊಳ್ಳೋಣ. ಅಂತಂದರೆ ಬೆಳಗಿನ ಜಾವ 9 ಗಂಟೆಗೆ ನಾಷ್ಟ ಮಾಡಿಕೊಂಡು ಒಂದು 4-5 ಗಂಟೆಗೆ ಊಟ ಮಾಡಿ ಕ್ಲೋಸ್ ಮಾಡೋಣ, ಅಥವಾ 6 ಗಂಟೆ ಒಳಗೆ ಊಟವನ್ನು ಮಾಡಿ ಕ್ಲೋಸ್ ಮಾಡೋಣ. ಮಾಡೋದ್ರಿಂದ ನಮಗೆ ಕಂಪ್ಲೀಟಿಗೆ ಮೂಲಾಧಾರ ಚಕ್ರ ಕೇವಲ 2-3 ದಿನದಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಅಂತಂದರೆ ನಿಮಗೆ ಮಲಬದ್ಧತೆ ಸರಿಯಾಗುತ್ತೆ. ಆ ರೀತಿ ನಾವು ಪ್ರಯತ್ನವನ್ನು ಯಾವ ರೀತಿ ಪಡೋದು, ರಾತ್ರಿ ಮೊಸರನ್ನವನ್ನು ನೆನೆಸಿಕ್ಕೋದು, ಅಥವಾ ರಾತ್ರಿ ಈಗ ನೀವು ಊಟ ಮಾಡಿರ್ತೀರಿ, ಉಳಿದಿರ್ತದೆ ಅನ್ನ ಅಥವಾ ಮುದ್ದೆ ಉಳಿದಿರುತ್ತೆ, ಅವೆರಡನ್ನೂ ಕೂಡ ಒಂದಕ್ಕೆ ಕಲಿಸ್ಬಿಟ್ಟು ತೊಂದರೆ ಏನಿಲ್ಲ, ಮೊಸರು ಹಾಕಿ ನೆನೆ ಹಾಕಿ ಮಡಕೆನಲ್ಲಾದರೆ ಸರಿ, ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ನೆನೆ ಹಾಕಿಟ್ಟಿರಿ. ಬೆಳಗಿನ ಜಾವ ಅದನ್ನು ಸೇವಿಸ್ತಾ ಬನ್ನಿ. ಕೆಲವ್ರಿಗೆ ಏನಾದ್ರು ಕ್ಯಾಲ್ಶಿಯಂ ತೊಂದರೆ ಇತ್ತು, ಮೂಳೆ ನೋವು ಬರ್ತಾಯಿತ್ತು, ಕೈಕಾಲು ಈ ಥರ ನೋವು ಬರ್ತಾಯಿದೆ, ತುಂಬ ಪೇಯ್ನ್ ಆಗ್ತಾಯಿದೆ ಅಂತಂದರೆ ಅದಕ್ಕೆ ಸ್ವಲ್ಪವೇ ಸುಣ್ಣ, ಒಂದು ಎಲೆಗೆ ಹಚ್ಚಿಕೊಳ್ತಕ್ಕಂಥ ಎಷ್ಟು ಸುಣ್ಣ ನೀವು ಬಳಸ್ತೀರಿ ಅಷ್ಟು ಸುಣ್ಣವನ್ನು ಮೊಸರಿಗೆ ಹಾಕಿ ರಾತ್ರಿನೇ ಅನ್ನದ ಜೊತೆಯಲ್ಲಿ ನೆನೆ ಹಾಕಿ. ಅನ್ನ ಅಂತಂದರೆ ದಯವಿಟ್ಟು ಸಾಧ್ಯವಾದಷ್ಟು 0 ಪಾಲಿಶ್ ರೈಸನ್ನು ಯೂಸ್ ಮಾಡಿದ್ರೆ ತುಂಬ ಅತ್ಯಂತ ಉತ್ತಮವಾಗಿರುತ್ತೆ.
ಅಥವಾ ಮುದ್ದೆಯನ್ನು ಯೂಸ್ ಮಾಡಿ ಅದನ್ನು ಕಲಸಿಟ್ಟು ಅದು ಹಾಕಿಟ್ಬಿಡ್ಬೇಕು ನೀವು. ಆ ಮಡಿಕೆನೆಲ್ಲ ಹಾಕಿಟ್ಬಿಟ್ಟು ಬೆಳಗಿನ ಜಾವ ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಕೇವಲ ಒಂದೇ ದಿವಸದಲ್ಲಿ ನಿಮಗೆ ಅದು ಅನುಭವ ಆಗ್ತಾ ಬರುತ್ತೆ. ಅಂದರೆ ಇವತ್ತು ನೀವು ಸೇವಿಸ್ತಿರಲ್ಲ, ನಾಳೆ ದಿನಕ್ಕೆ ಅನುಭವ ಆಗ್ತಾ ಹೋಗುತ್ತೆ. ಮತ್ತು 4ರಿಂದ 5 ಗಂಟೆಗೆ 2 ಸಮಯದ ಆಹಾರ, ಅಂದರೆ ದಿನಕ್ಕೆ 2 ಟೈಮ್ ಊಟ ಮಾಡೋದೇ ನಿಮಗೆ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗಲಿಕ್ಕೆ ಇದು ಮೂಲವಾಗಿ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಒಂದು ಸಣ್ಣ ತೊಂದರೆ ಬರುತ್ತೆ. ಏನು ಅಂತಂದರೆ, ನಿಮ್ಗೆ ಈ ಸಮಯದಲ್ಲಿ ಸುಸ್ತಾಗ್ತಕ್ಕಂಥದ್ದು, ಏನೋ ಇರಿಟೇಷನ್ ಆಗ್ತಕ್ಕಂಥದ್ದು, ಇರಪ್ಪ ಮಧ್ಯಾಹ್ನ ತಿಂದ್ಬಿಡೋಣ ಅಂತೇಳಿ ಏನೋ ತಿಂತಕ್ಕಂಥದ್ದು, ಈ ರೀತಿ ಒಂದು ಸಮಸ್ಯೆ ಹುಟ್ತಾ ಬರುತ್ತೆ. ದಯವಿಟ್ಟು 1ರಿಂದ 2 ದಿನ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ದೇಹ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಕಂಪ್ಲೀಟಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿಕ್ಕೆ ಇದು ದಾರಿ ಆಗುತ್ತೆ. ಝೀರೋ ಕೆಮಿಕಲಲ್ಲಿ ನೀವು ವೆಯ್ಟ್ ಲಾಸ್ ಆಗ್ಬೋದು. ಮತ್ತು ಹಾಗೆ ನಿಮಗೆ ಈ ಒಂದು ಏನಿದೆ ವೆಯ್ಟ್, ನಿಮಗೆ ಫ್ರಂಟ್ ಹೊಟ್ಟೆ ಏನಿದೆ ಅದನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಬರುತ್ತೆ. ಬೆನ್ನು ಸ್ಟ್ರೈಟ್ ಆಗ್ತಾ ಬರುತ್ತೆ. ಅದನ್ನೇ ನಾವು ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಅಂತೇಳಿ ನಿಮ್ಗೆ ಹೇಳ್ತೀವಿ. ಅದನ್ನೇ ನಿಮಗೆ ಕುಂಡಲಿನಿ ಜಾಗರಣ ಅಂತ ಕೂಡ ನಾನು ನಿಮಗೆ ಹೇಳ್ತೀವಿ. ಸ್ನೇಹಿತರೆ, ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನೋಡ್ತಕ್ಕಂಥದ್ದು ಸ್ವಾದಿಷ್ಠಾನ ಚಕ್ರ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಯಾವ ಚಕ್ರವನ್ನು ಆ್ಯಕ್ಟಿವೇಶನ್ ಮಾಡಲಿಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಡಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಯೋಗಾಭ್ಯಾಸವನ್ನು ನೀವು ಕಲ್ತ್ಕೊಳ್ಳಿ. ತಮಗೇನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ತಾವು ದಯವಿಟ್ಟು ನನ್ನ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಸಮಸ್ಯೆ ಇದ್ದರೆ ನನಗೆ ಕಳಿಸ್ಬೋದು. ಸಾಧ್ಯವಾದಷ್ಟು ನಾನು ನಿಮ್ಮ ಸಮಸ್ಯೆಯನ್ನು ವಿತೌಟ್ ಕೆಮಿಕಲಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಡ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ನನ್ನ ಒಂದು ದೂರವಾಣಿ ಸಂಖ್ಯೆ 7483602419. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ಯಾವಾಗಲೂ ಪ್ರತಿದಿನ ಪ್ರತಿಕ್ಷಣ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತಕ್ಕಂಥದ್ದೇ ನನ್ನ ಒಂದು ಆಶಯ. ದಯವಿಟ್ಟು ಎಲ್ಲರೂ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಯಾವುದೇ ರೀತಿ ಹಣ ನೀವು ಕೊಡಬೇಕಾಗಿಲ್ಲ. ಮುಂದುವರಿಯೋಣ, ಆರೋಗ್ಯದ ಜೊತೆ ಹೆಜ್ಜೆ ಹಾಕೋಣ. ನಾವು ಭಾರತೀಯರು ಜಗತ್ತನ್ನು ಬದಲಾಯಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.